ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದಾರೆ. ನಾನು ಸೂಪರ್ ಆಗಿದ್ದೀನಿ. ಇವಾಗ ನಾನು ಏನು ಹೇಳ್ತಿದ್ದೀನಿ ಏನಿಲ್ಲ, ಬನ್ನಿ ತೋರಿಸ್ತೀನಿ. ನಾನು ಈ ಕಡೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿದ್ದೆ. ಇಲ್ಲಿ ನನ್ನ ಅಳಿಯ ಓಡಾಡ್ತಾನೆ ಆ ಕಡೆ ಈ ಕಡೆ. ನನ್ನ ಮಗಳು ರೆಡಿಯಾಗಿದ್ಲು, ನನ್ನ ಮಗನೂ ರೆಡಿಯಾಗಿದ್ದ. ನಮ್ಮ ಮನೆಯವ್ರಿಗೆ ಕರೆದ್ರೆ ಇಲ್ಲ ಬರಲ್ಲ ನೀವು ಹೋಗ್ರಿ ಅಂತ ಅಂದರು. ಆಮೇಲೆ ನಾನು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಮುಖಕ್ಕೆ ಯೂಸ್ ಮಾಡೋದು, ಮತ್ತೇನು ಕ್ರೀಮ್ ಹಾಕೋದಿಲ್ಲ. ಸೊ ಫೇರ್ ಆ್ಯಂಡ್ ಲವ್ಲಿ ಹಾಕಿ ಹಚ್ತಾಯಿದ್ದೆ. ಇವನು ಹಿಡ್ಕೊಳ್ಳೋ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ವೀಡಿಯೋ ಮಾಡಲಿಲ್ಲ. ಅಲ್ಲಿ ನನ್ನ ಮಗಳು ಸ್ವಲ್ಪ ಬೇಜಾರದಲ್ಲಿ ಕೂತಿದ್ದಾಳೆ, ಬೈದರು ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಗಲ್ಲ ಬಾರಮ್ಮ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಕರ್ಕೊಬಂದೆ. ನಮ್ಮ ಅತ್ತೆ, ನಾನು, ನನ್ನ ಮಗ, ನನ್ನ ಮಗಳು ಹೋಗ್ತಾಯಿದ್ವಿ. ಎಲ್ಲಿಗೆ ಹೋಗ್ತಾಯಿದ್ವಿ ಅಂತ ಹೇಳ್ತೀನಿ. ಆಮೇಲೆ ರೆಡಿಯಾಗಿದ್ವಿ, ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಿದ್ವಿ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಮಾಡೋದೇ ಒಂದು ಸ್ಟೈಲ್. ಒಂದು ಮುಂದ್ಗಡೆ ರೋಡ್ ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಹಾಕಿದ್ದೀನಿ ಒಂದು ವೀಡಿಯೋದಲ್ಲಿ, ಒಂದಲ್ಲ 2 ವೀಡಿಯೋದಲ್ಲೇ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಹೋಗ್ತಾಯಿದ್ವಿ. ನಮ್ಮ ಅತ್ತೆ ಬರ್ತಾಯಿದ್ರು, ನಮ್ಮ ಅತ್ತೆನೂ ಊರಿಂದ ಬಂದಿದ್ದರು. ನಾನು ನನ್ನ ಮಗಳು ಹೋಗ್ತಾಯಿದ್ವಿ. ಹೋಗ್ತಾಯಿದ್ವಿ. ಚೆನ್ನಾಗಿತ್ತು, ಒಂಥರ ಏನೋ ಖುಷಿ ಆಗ್ತಿತ್ತು. ಮಳೆ ಬೇರೆ ಇರಲಿಲ್ಲ, ಹಂಗಾಗಿ ತುಂಬಾ ಚೆನ್ನಾಗಿತ್ತು. ಮಳೆ ಇಲ್ದಿದ್ದು ಕಾರಣಕ್ಕೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮು ತುಂಬ ಖುಷಿ ಆಯಿತು. ಇದರಲ್ಲಿ ಡೆಕೋರೇಷನ್ನು ಅಲಂಕಾರ ಎಲ್ಲ ಮಾಡಿದ್ರು ಅಂತ. ಫಸ್ಟ್ ಟೈಮ್ ಬಳೆ ಹಾಕಿದ್ದೆ ನಾನು, ಕೈ ಫುಲ್ಲು. ತುಂಬ ಖುಷಿ ಆಗ್ತಿತ್ತು. ಏನೋ ಗೊತ್ತಿಲ್ಲ, ಹಾಕೋದಿಲ್ಲ ಬಳೆ ಎಲ್ಲ ನಾನು, ಹಾಗಾಗಿ. ಆಮೇಲೆ ನನ್ನ ಮಗ ಬಾ ಮಮ್ಮಿ ಬೇಗ ಬೇಗ ಅಂತ ಕರಿತಿದ್ದ, ಬರ್ತಾಯಿದ್ದೆ. ಆಮೇಲೆ ಮುಂದ್ಗಡೆ ಹಿಡಿಯೋ ನೋಡೋಣ ಅಂತ ಹೇಳಿದೆ. ನೋಡಿ, ಇಷ್ಟು ಮೇಲೆ ಎಲ್ಲ ತೋರಿಸ್ಲಿಲ್ಲ ಅವನು. ಡೆಕೋರೇಷನ್ ಎಲ್ಲ ಇಲ್ಲಿಂದನೇ ಮಾಡಿದರು, ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಇಷ್ಟು ವರ್ಷದ ಮೇಲೆ ಇದು ದೇವಸ್ಥಾನದ್ದು ಗುರುಪ್ರವೇಶ ಆಗ್ತಿದೆ ಅಂತ ತುಂಬಾ ಖುಷಿ ಆಯಿತು. ನಾನು ಚಿಕ್ಕವಳಿದ್ದಾಗ ಇಂದನೂ ಈ ದೇವಸ್ಥಾನ ಇದೇ ಥರನೇ ಇತ್ತು. ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಒಂಥರ ಏನೋ ಖುಷಿ ಆಗ್ತಿತ್ತು, ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿತ್ತು. ಮಳೆ ಇಲ್ಲ ನೋಡಿ, ಅದಕ್ಕೆ ಹೋಗಿ ಯಾವ ಥರ ಇತ್ತು ದೇವಸ್ಥಾನ, ಈ ಥರ ಇತ್ತು. ಮೊನ್ನೆ ಒಂದು ವೀಡಿಯೋದಲ್ಲಿ ಹಾಕಿದ್ನಲ್ಲ, ಈ ಥರ ಇತ್ತು ದೇವಸ್ಥಾನ. ನಾನು ಚಿಕ್ಕವಳಿದ್ದಾಗಿಂದ ಈ ಥರನೇ ಇತ್ತು. ಈಗ ನನ್ನ ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಸ್ವಲ್ಪ ಈ ಥರ ಆಗಿದೆ. ಯಾವ ಥರ ಆಗಿದೆ ಅಂತ ಗೊತ್ತು ನೋಡಿರಿ. ಈ ಥರ ಅವತ್ತಿಷ್ಟು ಜನ ಇದ್ದರು, ಇವತ್ತಿಷ್ಟು ಜನ ಇದ್ದಾರೆ. ತುಂಬ ಕಲರ್ಫುಲ್ಲು ಜನ ಸ್ಯಾರಿ ಎಲ್ಲ ಹಾಕ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಪೂಜೆ ನೋಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ನೋಡಿರಿ, ಆ ಥರ ಇದ್ದಿದ್ದ ದೇವಸ್ಥಾನ ಈ ಥರ ಆಗಿದೆ. ತುಂಬ ಚಿಕ್ಕದಾದ್ರೂ ಪರವಾಗಿಲ್ಲ, ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ಚೆನ್ನಾಗಿತ್ತು. ಕಳಶ ಎಲ್ಲ ಕೂರಿಸ್ಬೇಕಲ್ಲ, ಅದಕ್ಕೆ ಕಳಶ ಪೂಜೆ ಮತ್ತು ಗೃಹ ಪ್ರವೇಶ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಜನ ಎಲ್ಲ ಸೇರಿರೋ ಸಂಭ್ರಮ, ಮಳೆಯಲ್ಲಿದ್ದೊಂದು ಸಂಭ್ರಮ ಸಖತ್ತಾಗಿತ್ತು ಮಾತ್ರ, ಸಖತ್ತಾಗಿತ್ತು. ನಮಗೂ ತುಂಬಾ ಖುಷಿ ಆಯಿತು. ವೀಡಿಯೋ ಮಾಡ್ಕೊತಾ ಇದ್ವಿ ಹಂಗೆ. ಆಮೇಲೆ ಇಲ್ಲಿ ನಮ್ಮ ತಮ್ಮನ ಹೆಂಡ್ತಿಯವರೆಲ್ಲ ಬರ್ತೀನಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಆ ಕಡೆ ನೋಡಿದೆ, ಅವರು ಇನ್ನೂ ಬಂದಿರಲಿಲ್ಲ. ಇಲ್ಲಿ ನನ್ನ ಮಗಳು, ನಮ್ಮ ಅತ್ತೆ ನಿಂತಿದ್ದಾರೆ ನೋಡಿ, ಕಾಣಿಸ್ತಾ ಇರ್ಬೋದು. ಅವರು ಬಂದಿದ್ರು ಊರಿಂದಲ್ವ, ಅದಕ್ಕೆ ಅವರು ಅಪರೂಪ ಜಾಸ್ತಿ ಬರೋದಿಲ್ಲ. ಆಮೇಲೆ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಹೋಮ ಎಲ್ಲ ಸುಡ್ತಾಯಿದ್ರು, ಹೋಮ ಎಲ್ಲ ಸುಡೋದನ್ನು ವೀಡಿಯೋ ಮಾಡಿಕೊಂಡೆ. ಆಲ್ರೆಡಿ ಜನ ಎಲ್ಲ ನಿಂತಿದ್ದಾರೆ ನೋಡಿರಿ. ಆ ಕಡೆಯಿಂದ ಈ ಕಡೆ ಬಂದ್ವಿ. ಹೋಮ ಎಲ್ಲ ಸುಡ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಸಂತೋಷ. ಏನಾದರೂ ದೇವ್ರ ಪೂಜೆ, ದೇವ್ರ ಕಾರ್ಯನೇ ಅಂದರೆ ಎಲ್ರಿಗೂ ಸಂತೋಷ ಇರುತ್ತಲ್ವ, ಹಾಗಾಗಿ ತುಂಬ ಖುಷಿ ಆಗತ್ತೆ ಅಂತ ಇಲ್ಲಿ ಏನಾದರೂ ಇದು ಮಾಡಿದ್ರೆ. ಗೀಜೆ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇವರು ಇಲ್ಲಿ ಅಡ್ಡ ಹಾಕ್ತಾಯಿದ್ದಾರೆ, ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಮ ಎಲ್ಲ ಸುಡ್ತಾಯಿದ್ರು. ವೀಡಿಯೋ ಮಾಡ್ಕೊಂಡು ಚೆನ್ನಾಗಿತ್ತು. ಪೂಜೆ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಇವತ್ತು. ಅಂದರೆ ಮಳೆ ಇಲ್ದಿದ್ದು ಇನ್ನೂ ತುಂಬ ಖುಷಿ ಆಯಿತು. ಕುಂಭ ಓರಿದೊಂದು ವೀಡಿಯೋ ಮಾಡಲಿಲ್ಲ. ಅಷ್ಟರಲ್ಲಿ ಬಳೆ ಹುಡ್ಕೊತಾ ಇದ್ದೀವಿ ಅಂತ ವೀಡಿಯೋ ಮಾಡಲಿಲ್ಲ ನಾನು. ನನ್ನ ಮಗನೂ ಮಾಡಲಿಲ್ಲ, ಒಳಗಡೆ TV ನೋಡ್ತಾ ಇದ್ದವನು. ಇಲ್ಲಿ ಐನವರೆಲ್ಲ ಮಂತ್ರ ಹೇಳ್ತಾಯಿದ್ರು, ಅದನ್ನು ಕೇಳಿಸ್ಲಿಲ್ಲ, ಕೇಳೋಕ್ಕಾಗಲಿಲ್ಲ, ತುಂಬ ದಾಂಧಲೆ ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಅತ್ತೆ, ನಾನು, ನಮ್ಮ ತಮ್ಮನ ಮಗ, ನಮ್ಮ ತಮ್ಮನ ಹೆಂಡ್ತಿ ಕೂತಿದ್ದೀವಿ. ನೋಡ ಈ ಕಡೆ ಅಂದರೆ ತಲೆಗೆಲ್ಲ ಹೂವು ಸಿಕ್ಸ್ಕೊಂಡು ಮೊಬೈಲ್ ನೋಡ್ಕೊತ ಕೂತ್ಕೊಂಡಿದ್ದಾನೆ ಅವನು. ಆ ಕಡೆ ಹಾಯ್ ಮಾಡಂದ್ರೆ ಮಾಡಲಿಲ್ಲ. ಸರಿ ಅಂದ. ಅಲ್ಲಿ ದೊಡ್ಡ ತಮ್ಮನ ಹೆಂಡ್ತಿ ನನ್ನ ಮಗಳು ನಿಂತಿದ್ರು. ನಾವು ಕೂತ್ಕೊಂಡಿದ್ವಿ, ಕೆಳಗಡೆ ಜಾಗ ಇತ್ತು ಅಂತ. ವೀಡಿಯೋ ಮಾಡ್ತಾಯಿದ್ದೀನಿ ನೋಡು ಅಂದರೆ ನಮ್ಮ ಅತ್ತೆ ಎಲ್ಲೆಲ್ಲ ನೋಡ್ತಾ ಇತ್ತು. ಅದಕ್ಕೆ ನೋಡ್ರಿ, ಅವನು ನನ್ನನ್ನು ಮಾಡ್ತಾಯಿದ್ದಾನೆ ವೀಡಿಯೋ, ಅವನು ನಾನು ಮಾಡೋದಕ್ಕೆ ನನ್ನನ್ನು ಮಾಡ್ತಾಯಿದ್ದಾನೆ ವೀಡಿಯೋ ಅದಕ್ಕೆ ಯೂಟ್ಯೂಬಲ್ಲಿ ಹಾಕ್ತಾನೆ. ಅದಕ್ಕೆ ನಮ್ಮ ಅತ್ತೆ ಬೇಡ ಸುಮ್ಮನಿರು ಅಂತಿತ್ತು. ಪರವಾಗಿಲ್ಲ ಹಾಕಿ, ಏನಾಗಲ್ಲ, ಬರತ್ತೆ ನಮ್ಮ ಮೊಬೈಲಿಗೂ ಅಂತ ಹೇಳ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಪೂಜೆದೆಲ್ಲ ಹಿಡ್ದು ನೋಡ್ತಾಯಿದ್ವಿ. ಅಲ್ಲಿ ಅಡ್ಡ ಆಗಿರೋದಕ್ಕೆ ಮತ್ತೆ ಈ ಕಡೆನೇ ಹಿಡ್ಕೊಂಡೆ ಮೊಬೈಲು.
ಈ ಕಡೆನೇ ಹಿಡ್ಕೊಂಡು ಮೊಬೈಲ್. ಹೂವು ಈ ಥರ ಮುಡ್ಕೊಂಡಿದೆಯಲ್ಲ ಸರಿಯಾಗಿ ಮುಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಿತ್ತು. ಅದೆಲ್ಲ ಆದಮೇಲೆ ತಿಂಡಿಗೆ ಹೋದ್ವಿ. ತಿಂಡಿದು ವೀಡಿಯೋ ಮಾಡ್ತಿದ್ವಿ. ಇಲ್ಲೆಲ್ಲ ನಿಂತ್ಕೊಂಡು ತಿಂಡಿ ತಿಂತಾಯಿದ್ವಿ. ಇವರು ದೊಡ್ಡ ತಮ್ಮನ ಮಕ್ಕಳು ಅವರಿಬ್ಬರು ಆ ಕಡೆ ಇರೋರು. ಇವತ್ತು ವೀಡಿಯೋ ಮುಂದೆ ಬಂದಿದ್ದಾರೆ ನೋಡಿ ಇವರಿಬ್ಬರು ಆದಮೇಲೆ ತಿಂಡಿ ಎಲ್ಲ ತಿನ್ಕೊಂಡ್ವಿ. ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ ಮತ್ತೆ ಪೂಜೆ ಹತ್ರ ಬಂದ್ವಿ. ಪೂಜೆ ಹತ್ರ ಬಂದುಬಿಟ್ಟು ಮತ್ತು ಪೂಜೆ ಹಸು ಎಲ್ಲ ಹಿಡ್ಕೊಬಂದಿದ್ರಲ್ಲ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀವಿ ನೋಡಿ. ಹಸು ಎಲ್ಲ ಹಿಡ್ಕೊಬಂದಿದ್ರು. ಗುರುಪ್ರವೇಶಕ್ಕೆ ಅಂದರೆ ಹಸು ಹಿಡ್ಕೊಬರ್ಬೇಕು. ಹಸು ಇದ್ರೇ ಗುರುಪ್ರವೇಶ ಆಗೋದು ಕಂಪ್ಲೀಟ್ ಆಗೋದು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಹಿಡ್ಕೊಬಂದಿದ್ರು. ಅಂದರೆ ತುಂಬ ಜನ ಇರೋದು ವೀಡಿಯೋನ ಮಾಡೋಕ್ಕಾಗ್ತಿದ್ದಲ್ಲ. ಸೀಲೆಗಳೆಲ್ಲ ತೊಗೊಂಡು ಬಂದಿದ್ರು ಹೊಸದು. ಅದನ್ನು ರೌಂಡ್ ಸುತ್ತಿ ಇಡ್ತಾಯಿದ್ರು. ಒಳಗಡೆ ರೌಂಡ್ ಹಾಕ್ಬೇಕಂತೆ. 3 ಸೀಲೆನೂ ರೌಂಡ್ ಹಾಕಿದ್ರು. ನನಗೆ 3 ಸೀಲೆದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಒಂದೇ ಮಾಡಿದ್ದು. ಮಾಡ್ತಾನೆ ಫುಲ್ ಜನ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಮಾಡಿದ್ವಿ. ಒಂದೇ ಮಾಡಿದ ತಕ್ಷಣ ನೋಡಿ ಅದು ಒಳಗೆ ತಗೊಂಡೋಗ್ತಾ ಇದ್ದಾರೆ. ತಗೊಂಡೋಗಿ ಇಲ್ಲಿ ಕಳಸ ತೊಗೊಬಂದರು. ಕಳಸ ತೊಗೊಬರ್ತಾ ಇದ್ದಾರೆ ನೋಡಿ. ಈ ಕಳಸ ತೊಗೊಂಡು ಬಂದಿದ್ರು. ಮೇಲೆ ಕೂರ್ಸೋದಕ್ಕೆ ಕಳಸ ತೊಗೊಬಂದಿದ್ರು. ಅದು ಒಂದು 7-8 ಜನ ಹಿಡ್ಕೋಬೇಕು, ಏನೋ 10-12 ಜನ ಹಿಡ್ಕೋಬೇಕು ಅಂತಾರೆ. ಹಿಡ್ಕೊಂಡಿದ್ರು. ಮೇಲೆ ಹೋಗಬೇಕು. ಮೇಲೆ ಹೆಂಗೆ ಹೋಗೋದಂತ ಗೊತ್ತಾಗ್ತಿಲ್ಲ. ಅದು ಜಾರ್ತಾ ಇತ್ತು. ಮಳೆನೂ ಬಂದಿದ್ದಿಲ್ಲ ಸದ್ಯದರಲ್ಲಿ ಬಿಡೋದು. ಆಮೇಲೆ ಇವರು ಹೋದ್ರ ಮೇಲೆ ನನ್ನ ಮಗ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ, ಪರವಾಗಿಲ್ಲ ನೋಡಿ. ಮೇಲೆ ಹೋಗ್ತಾಯಿದ್ರು. ಅಲ್ಲೇ ಒಂದು ಅಕ್ಕ ಹೋಗ್ತಾಯಿದ್ರು ಮೇಲೆ ಮುಂದೆ ಕಳಸ ಹಿಡ್ಕೊಂಡು. ಇದು ಒಂದು ಅಷ್ಟೇ ತೊಗೊಂಡು ಹೋಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬ ಚಿಕ್ಕವಳಿದ್ದೆ ನಾನು. ಆವಾಗಿಂದನೂ ತುಂಬ ಖುಷಿ ಆಗ್ತಿತ್ತು. ಚಿಕ್ಕವಳಿದ್ದಾಗಿಂದ ದೇವಸ್ಥಾನ ಹಿಂಗೆ ಇತ್ತು. ಈಗ ನಾನು ದೊಡ್ಡಕ್ಕಾದ್ಮೇಲೆ ದೇವಸ್ಥಾನ ಕಟ್ಟಿದ್ರು. ನೋಡೋ ಭಾಗ್ಯ ಸಿಕ್ತು. ಪರವಾಗಿಲ್ಲ. ಆದ್ರೂ ಶಾಂಕ್ಷನ್ ಎಲ್ಲ ಪೂರ್ತಿ ಚೆನ್ನಾಗಿತ್ತು. ತುಂಬಾ ಖುಷಿಯಾಯಿತು. ಅಂದರೆ ಅದರಲ್ಲೂ ತಿಂಡಿ ತುಂಬ ಚೆನ್ನಾಗಿತ್ತು. ತಿಂಡಿನೂ ತಿನ್ಕೊಂಡು ಆಮೇಲೆ ಈ ಕಡೆ ಬಂದೆ. ಅವನಿಗೆ ಮಾಡ್ತಾನೆ ಇಲ್ಲ ಅಂತ ವಿಡಿಯೋ ನೋಡೋಣ ಅಂತ ಬಂದೆ. ಮಾಡ್ತಾಯಿದ್ದೆ, ಪರವಾಗಿಲ್ಲ. ಅಂದರೆ ಶೇಕ್ ಮಾಡ್ತಾಯಿದ್ದೆ. ಅಂದ್ರೆ ತುಂಬ ಮೇಲೆ ಹೋಗ್ಬೇಕಾಗಿತ್ತಾ, ಶೇಕ್ ಆಗ್ತಾಯಿತ್ತು. ಪರವಾಗಿಲ್ಲ. ಆಮೇಲೆ ತೋಟ ಹಿಡ್ದ. ಆಮೇಲೆ ಪರವಾಗಿಲ್ಲ. ಆಮೇಲೆ ನಾನು ಬಂದೆ. ಇಲ್ಲ ಮಾಡ್ತಿದ್ದೀನಿ ಮಮ್ಮಿ ಅಂದರೆ ನಿಧಾನ ಹೋಗ್ತಾಯಿದ್ರು. ಫಾಸ್ಟಾಗಿ ಹೋಗಂಗಿಲ್ಲಲ್ಲ, ಮತ್ತು ಬಿದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ನಿಧಾನ ಹೋಗ್ತಾಯಿದ್ರು. ಆ ಅಕ್ಕನೂ ಹೋಗ್ತಾಯಿದ್ರು ಮುಂದೆ ಸಣ್ಣ ಕಳಸ ಇಟ್ಕೊಂಡು ಹೋಗ್ತಾಯಿದ್ರು. ಮೇಲೆ ಹೋಗ್ಬಿಟ್ಟು ಅದನ್ನು ಇಡಬೇಕಲ್ವ, ಇಟ್ಟ ಮೇಲೆ ಪೂಜೆ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಇಲ್ಲಿ ನಮ್ಮ ಅಣ್ಣವರೆಲ್ಲ ಹೋಗ್ತಾಯಿದ್ದಾರೆ. ನಮ್ಮ ಅಣ್ಣನೂ ಇದನ್ನು ಇದರಲ್ಲಿ ಕಾಣಿಸ್ತಾ ಇಲ್ಲ. ಹೋಗ್ತಾಯಿದ್ರು. ಹೋಗ್ಬಿಟ್ಟು ಮೇಲೆ ಆ ಅಕ್ಕ ನಿಂತ್ಕೊಂಡ್ರು ಸೈಡಲ್ಲಿ. ಅಲ್ಲಿ ಪೂಜಾರೆಲ್ಲ ಐನೋರೆಲ್ಲ ಇದ್ರು ಅಲ್ಲಿ ಮೇಲೆ. ಆಮೇಲೆ ಅಲ್ಲಿ ಹೋಗಿ ನಿಂತ್ಕೊಂಡು ಅದನ್ನು ಕೆಳಗಡೆ ಇಟ್ಟರು. ನಿಧಾನಕ್ಕೆ ಕೆಳಗಡೆ ಇಟ್ಟು ಐನೋರು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿದ್ಮೇಲೆ ಅದನ್ನು ಕೂರಿಸ್ಬೇಕು. ಇಲ್ಲಾಂದ್ರೆ ಹಾಗೆ ಕೂರ್ಸಂಗಿಲ್ಲ. ಆಮೇಲೆ ಅವ್ರ ಹತ್ರ ಏನೋ ಕೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಕೊಟ್ಟರು. ಅವರು ಕೊಟ್ಟಿದ ತಕ್ಷಣ ಪೂಜೆ ಮುಗಿಸ್ತಾಯಿದ್ರು. ನಿಧಾನಕ್ಕೆ ಪೂಜೆ ಮುಗಿಸ್ಬೇಕು, ಇಲ್ಲಾಂದ್ರೆ ಗಾಬರಿ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸಿ. ನಮಗೂ ತುಂಬ ಖುಷಿ ಆಯಿತು. ಎಲ್ಲ ಜನ ಎಲ್ಲ ಸೇರಿರೋದು ತುಂಬಾ ಖುಷಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಇಷ್ಟು ಜನ ಬರೋದಿಲ್ಲ. ಆಮೇಲೆ ತುಂಬ ಖುಷಿ ಆಯಿತು. ಜನ ಎಲ್ಲ ಸೇರ್ತಾರೆ. ಅಂದರೆ ಆಲ್ಮೋಸ್ಟ್ ಇದಕ್ಕೆ ಜನನೇ ಬರೋದಿಲ್ಲ. ಅಂದರೆ ಒಬ್ಬರು ಇಬ್ಬರು ಬರ್ತಾರೆ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹಂಗೆ ಹೋಗ್ತಾರೆ ನೋಡಿ. ಇಲ್ಲಿಂದ ಇಷ್ಟು ಮೇಕತ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗ ವೀಡಿಯೋ ಚೆನ್ನಾಗೇ ಮಾಡ್ತಾ ಇದ್ದಾನೆ. ಮೇಲಿಂದ ಕೆಳಗಿಂದ ಮೇಲೆ ಚೆನ್ನಾಗಿ ಮಾಡ್ತಾನೆ. ಪರವಾಗಿಲ್ಲ. ನಾನು ಮಾಡಲ್ಲ ಅಂದ್ಕೊಂಡೆ, ಪರವಾಗಿಲ್ಲ ಚೆನ್ನಾಗಿ ಮಾಡೋದು. ಸಣ್ಣ ಕುಳ್ಳುಕ್ಕಿದ್ರೂ ಪರವಾಗಿಲ್ಲ, ಎತ್ತರದಿಂದ ವೀಡಿಯೋ ಮಾಡಿದ್ದಾನೆ. ಆಮೇಲೆ ಅವರು ತುಂಬ ಗಾಳಿ ಬರ್ತಾಯಿತ್ತು, ಮಳೆ ಸ್ವಲ್ಪ ಬರ್ತಾಯಿತ್ತು. ಮಳೆ ಬರೋದೊಂದು ತುಂಬ ಟೆನ್ಷನ್ ಆಗ್ತಿತ್ತು. ಆಮೇಲೆ ಊಟ ಟೈಮಲ್ಲಿ, ತಿಂಡಿ ಟೈಮಲ್ಲಿ ಮಳೆ ಬರಲಿಲ್ಲ. ಊಟ ಟೈಮಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಪೂಜೆ ಎಲ್ಲ ಮುಗಿಸ್ತಾಯಿದ್ರು. ತುಂಬ ಖುಷಿ ಆಯಿತು ನೋಡೋದಕ್ಕೆ. ಸೀರಿಯಲೆಲ್ಲ ಚೆನ್ನಾಗಿ ಬಿಟ್ಟಿದ್ರು. ನೈಟ್ ಹೊತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕರೆಂಟು ಇತ್ತು ನೈಟ್ ಹೊತ್ತು. ನಮ್ಮ ಬ್ಯಾಟ್ರಿಲಿ ಸರಿಯಾಗಿ ಮೊಬೈಲಲ್ಲಿ ಸರಿಯಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನೈಟ್ ಹೊತ್ತು ಬಂದಿದ್ವಲ್ಲ, ವೀಡಿಯೋ ಮಾಡಲಿಲ್ಲ. ಇದಷ್ಟೇ ವೀಡಿಯೋ ಮಾಡ್ಕೊಂಡ್ವಿ. ವೀಡಿಯೋ ಮಾಡಿಕೊಂಡು ಹಾಕಿದ್ವಿ ನೋಡಿ. ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ, ಅಷ್ಟು ಜನನೂ ನಿಂತಿದ್ದಾರೆ. ಸರಿಯಾಗಿ ವೀಡಿಯೋ ಮಾಡೋ ಅಂದರೆ ಮಾಡೋದು ಬಿಟ್ಟನು ಹೆಂಗೆಂಗೋ ಮಾಡ್ತಾಯಿದ್ದೆ. ಆಮೇಲೆ ಬಂದು ಇಸ್ಕೊಂಡು ನಾನು ಸ್ವಲ್ಪ ಇದು ತೊಂಬರ ಎಲ್ಲಿದ್ದು ನಾನು ಮಾಡ್ತೀನಿ ಅಂತ ಮೇಲೆ ಇಟ್ಟೆ. ಮೇಲೆ ನೋಡಿದೆ, ಮೇಲೆ ಇದು ಮಾಡಿಕೊಂಡೆ. ಚೆನ್ನಾಗಿ ಮಾಡಿದೆ. ಆಮೇಲೆ ಇಟ್ಟಿದ ತಕ್ಷಣ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ ತಕ್ಷಣ ಅವರು ಏನೋ ಹೋಮ ಅಲ್ಲ ಏನು ಮಂತ್ರ ಹೇಳ್ತಾಯಿದ್ರು. ಅಲ್ಲೇ ಕುತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಇಟ್ಕೊಂಡ್ರು. ತುಂಬ ಗಾಳಿ ಬರ್ತಾಯಿತ್ತು. ಮಳೆನೂ ಆಲ್ರೆಡಿ ಸ್ಟಾರ್ಟ್ ಆಯಿತು. ಮುಂದೆ ಮಳೆ ಬರೋ ಸೂಚನೆ ತೋರಿಸ್ತಾ ಇತ್ತು. ಆಮೇಲೆ ವೀಡಿಯೋ ಮಾಡ್ಕೊಂಡ್ವಿ. ವೀಡಿಯೋ ಎಲ್ಲ ಮಾಡ್ಕೊಂಡು ನಂತರ ಕಳಸ ಎಲ್ಲ ಕೂರಿಸಿದ್ರು. ಕಳಸ ಕೂರಿಸಿ ಕೆಳಗಡೆ ಎಲ್ಲ ಇಳ್ಕೊಂತ ಬರ್ತಾಯಿದ್ರು ಅಂತ ನೋಡಿ. ಇಲ್ಲಿ ಇಳ್ಕೊಂತ ಬರ್ತಾಯಿದ್ರು. ಕಳಸ ಕೂರಿಸಿದ್ಮೇಲೆ ಪ್ರಾಬ್ಲಮ್ ಇಲ್ಲ, ಏನು ಇಳ್ಕೊಂತ ಬಂದರು ಎಲ್ಲರೂ. ಅದನ್ನು ವೀಡಿಯೋ ಮಾಡ್ಕೊಂಡ. ನೀವು ವೀಡಿಯೋ ಮಾಡಿಕೊಂಡು ಎಲ್ಲದೂ ವೀಡಿಯೋ ಒಂದು ಕಡೆಯಿಂದ ಮಾಡಿಬಿಟ್ಟಿದ್ದಾನೆ, ಯಾವುದೂ ನಿಲ್ಲಿಸಿಲ್ಲ.
ಆಮೇಲೆ ಅಲ್ಲೂ ಡ್ಯಾನ್ಸ್ ಮಾಡಿಸ್ತದಾನೆ, ಮೊಬೈಲೇ ಡ್ಯಾನ್ಸ್ ಮಾಡಿಸ್ತದಾನೆ. ಆಮೇಲೆ ಮನೆಗೆ ಹೋಗಿ ರೆಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಆಗ್ತದಾರೆ ಬರ್ರಿ ಅಂತ ಹೇಳಿದ್ಕೆ ಊಟ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ. ಪಾಯಸ, ಲಾಡು, ಕೋಸಂಬರಿ, ಪಲ್ಯ ಮಾಡಿದ್ರು. ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು, ಮತ್ತು ಮುಂದೆ ಮಾಡೋಕ್ಕಾಗಲಿಲ್ಲ, ಮಳೆ ತುಂಬ ಜೋರಾಯಿತು ಅಂತ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಒಂದು ಅರ್ಧ ಗಂಟೆ ಅಲ್ಲ, 1 ಗಂಟೆ ರೆಸ್ಟ್ ಮಾಡಿದೆ. ಈ ಫಂಕ್ಷನ್ ಎಲ್ಲ ಮುಗೀತು, ಬಂದ್ವಿ. ನನ್ನ ಮಕ್ಕಳು ಇನ್ನೂ ಬಂದಿಲ್ಲ, ಅಲ್ಲೇ ಇದ್ದಾರೆ. ಇಲ್ಲಿ ಹೋಗ್ರಿ ಅಂದರೆ ಅವ್ರು ನಿದ್ದೆ ಮಾಡ್ತಾನೆ ಇರ್ತಾರೆ. ಇಲ್ಲೋಡಿ ಫುಲ್ಲು ಮಳೆ. ಫಂಕ್ಷನಿನ ದಿವಸನೇ ಮಳೆ ಬರ್ತಾಯಿದೆ, ಸಖತ್ತು ಮಳೆ. ವೀಡಿಯೋ ಮಾಡ್ಕೊಳಕ್ಕೆ ಸರಿಯಾಗಿ ವೀಡಿಯೋನೇ ಮಾಡ್ಕೊಳಕ್ಕೆ ಅಷ್ಟು ಮಳೆ. ಫಂಕ್ಷನಿನ ದಿವಸನೇ ಮಳೆ ಫುಲ್ಲು ಜೋರು ಬರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಬರಲಿ ನೋಡೋಣ. ಮಳೆ ತುಂಬಾ ಬರ್ತಾಯಿತ್ತು. ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಬಾಯ್.